ಸಾಗರದಲ್ಲಿ ನೂತನವಾಗಿ ಆರಂಭಗೊಂಡ ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ. ರಾಜ್ಯ ಮಟ್ಟದ ಕ್ರೀಡಾ ತರಬೇತುದಾರರಾದ ದೀಪಕ್ ಎಸ್ ರವರು ಸಾಗರದಲ್ಲಿ ಸಾಗರ ಸ್ಪೋರ್ಟ್ಸ್ ಗ್ಯಾಲರಿಯನ್ನು ಸಾಗರದ ಶ್ರೀ ಟಾಕೀಸ್ ಎದುರು ಪ್ರಾರಂಭಿಸಿರುತ್ತಾರೆ. ಸ್ಪೋರ್ಟ್ಸ್ ಗ್ಯಾಲರಿಯಲ್ಲಿ ಯಾವುದೇ ರೀತಿಯ ಆಟಕ್ಕೆ ಸಂಬಂಧಿಸಿದ ಪರಿಕಾರಕಗಳನ್ನು ಇಲ್ಲಿ ಪಡೆಯಬಹುದಾಗಿದೆ. ಕ್ರೀಡಾ ಮಳಿಗೆಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ವಿವಿಧ ಕ್ರೀಡಾ ಉತ್ಪನ್ನಗಳು ಸಿಗುತ್ತದೆ. ಯಾವುದೇ ಕ್ರೀಡೆಗೂ ಒಂದೇ ಸೂರಿನಡಿ ಕ್ರೀಡಾ ಸಾಮಗ್ರಿಗಳನ್ನು ದೊರಕುವ ಸದುದ್ದೇಶದಿಂದ ಈ ಗ್ಯಾಲರಿಯನ್ನು ಪ್ರಾರಂಭಿಸಿರುತ್ತೇವೆ ಎಂದು ತಿಳಿಸಿದ ದೀಪಕ್ ರವರು. ಸಾಗರ ಸ್ಪೋರ್ಟ್ಸ್ ಗ್ಯಾಲರಿಯ ಮಾಲೀಕರಾದ ದೀಪಕ್ ರವರು ರಾಜ್ಯ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿದ್ದು ಸಾಗರದಲ್ಲಿ ಕ್ರೀಡಾ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೂತನ ಮಳಿಗೆಯನ್ನು ಪ್ರಾರಂಭಿಸಿರುವ ದೀಪಕ್ ರವರು ಮಾತನಾಡಿದ್ದು ಹೀಗೆ. ದೀಪಕ್ ಅಂತ ಹೇಳಿ ಬ್ಯಾಡ್ಮಿಂಟನ್ ಆಟಗಾರ ಹಾಗೂ ತರಬೇತುದಾರ ಬರೋದು. ಇದೇ ಭಾನುವಾರ ಅಂದರೆ 16ನೇ ತಾರೀಕು ಶ್ರೀ ಟಾಕೀಸ್ ಎದುರುಗಡೆ ಸಾಗರ ಇಲ್ಲಿ ನಮ್ಮ ಸ್ಪೋರ್ಟ್ಸ್ ಆಫೀಸ್ ಓಪನ್ ಆಗಿದೆ. ಸ್ಪೋರ್ಟ್ಸ್ ಶಾಪ್ ಓಪನ್ ಆಗಿದೆ. ಈ ಸ್ಪೋರ್ಟ್ಸ್ ಶಾಪಲ್ಲಿ ನಿಮಗೆ ಬೇಕಾದ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ. ಕ್ರಿಕೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ವಾಲಿಬಾಲ್, ಥ್ರೋಬಾಲ್, ಇನ್ನೂ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟ ಐಟಮ್ಗಳು ಕೂಡ ಸಿಗುತ್ತೆ. ಅದೇ ಥರ ಟ್ರೋಫೀಸ್ ಇರ್ಬೋದು ಅಥವಾ ಯಾವುದೇ ಸಭೆ ಸಮಾರಂಭಕ್ಕೆ ಬೇಕಾದಂಥ ಹಾರ, ಶಾಲು ಅಥವಾ ಏನು ಮೊಮೆಂಟೋಸ್ ಏನು ಬೇಕಾದರೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾವತ್ತು ಬಂದರೂ ಕೂಡ ಇಲ್ಲಿ ನಮ್ಮಲ್ಲಿ ಸಿಗುತ್ತೆ. ಸೊ ಆದಷ್ಟು ಒಂದು ಭೇಟಿ ಕೊಡಿ. ಸ್ಟ್ರೀಟಾಗಿ ಸಾಗರ. ಸ್ಪೋರ್ಟ್ಸ್ ಗ್ಯಾಲರಿಗೆ ಶುಭ ಹಾರೈಸಿದ ಅನಿಲ್ ಗೌಡರು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಅನಿಲ್ ಕುಮಾರ್, ಶ್ರೀವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ ಈ ದಿನ ನೂತನವಾಗಿ ಆರಂಭಗೊಂಡಿದೆ. ಶಿಕ್ಷಕರಾದ ಸತ್ಯನಾರಾಯಣ ಮಾಸ್ಟರ್ ಅವರ ಮಗ ಆಗಿರ್ತಕ್ಕಂಥ ದೀಪಕ್ ರವರು ನೂತನವಾಗಿ ಆರಂಭಗೊಂಡಿರ್ತಕ್ಕಂಥ ಈ ಸಾಗರ್ ಸ್ಪೋರ್ಟ್ಸ್ ಗ್ಯಾಲರಿಯಲ್ಲಿ ಅವರು ಶಟಲ್ ಬ್ಯಾಡ್ಮಿಂಟನ್ ತರಬೇತುದಾರರಾಗಿ ಹಾಗೂ ಒಬ್ಬ ಕ್ರೀಡಾಪಟುವಾಗಿ ಈ ಗ್ಯಾಲರಿಯನ್ನು ಸ್ಪೋರ್ಟ್ಸ್ ಗ್ಯಾಲರಿಯನ್ನು ಆರಂಭ ಮಾಡಿದ್ದಾರೆ. ಸಾಗರ ತಾಲೂಕಿನ ಸುತ್ತಮುತ್ತ ಎಲ್ಲ ಆಟಗಾರರು ಹಾಗೂ ಅಭಿಮಾನಿಗಳು ಬಂದು ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟ ಪರಿಕರಗಳನ್ನು ಖರೀದಿ ಮಾಡಿ ಆ ಸ್ಪೋರ್ಟ್ಸ್ ಗ್ಯಾಲರಿಗೆ ಬೆಳವಣಿಗೆಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಸಾಗರ್ ಸ್ಪೋರ್ಟ್ಸ್ ಗ್ಯಾಲರಿಗೆ ಆಗಮಿಸಿ ಶುಭ ಹಾರೈಸಿದ ಉಮೇಶ್ ಹಿರೇನಲ್ಲೂರು, ಅಧ್ಯಕ್ಷರು ನಿವೃತ್ತ ನೌಕರರ ಸಂಘ ಸಾಗರ. ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ ದೀಪಕ್ ಅವರು ಆರಂಭ ಮಾಡಿದ್ದಾರೆ. ಸಾಗರದಲ್ಲಿ ಕ್ರೀಡಾಪಟುಗಳ ಸಂಖ್ಯೆ ಸಾಕಷ್ಟು ಇದೆ, ಸಾವಿರಾರು ಸಂಖ್ಯೆಯಲ್ಲಿದೆ. ಎಲ್ಲ ಥರದ ಕ್ರೀಡಾ ಸ್ಪರ್ಧೆಗಳು ಸಾಗರದಲ್ಲಿ ನಡೀತವೆ. ಅವರು ನಡೆಸುವಾಗ ಅವರಿಗೆ ಗೆದ್ದವರಿಗೆ ಕೊಡ್ತಕ್ಕಂತಹ ಬಹುಮಾನದ ಪರಿಕರಗಳು ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹ ಆಗಿರೋದರಿಂದ ನಾವು ಈ ಕಾರಣಕ್ಕಾಗಿ ಬೇರೆ ತಾಲೂಕುಗಳಿಗೆ ಅಥವಾ ಜಿಲ್ಲೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಾಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಸೇಲ್ ಆಗಲಿ ಮತ್ತು ಅವರು ನೂತನವಾಗಿ ಕಟ್ಟಿರ್ತಕ್ಕಂಥ ಈ ಒಂದು ಕ್ಲಬ್ ಪರಿಕರಗಳು ಸೇಲ್ ಆಗಲಿ, ಅವರಿಗೆ ಇದರಲ್ಲಿ ಆರ್ಥಿಕ ಸಂಪನ್ಮೂಲ ಹೆಚ್ಚಾಗಲಿ ಅಂತ ಶುಭ ಹಾರೈಸ್ತೀನಿ.